ಇಷ್ಟೊಂದು ಅನ್ಯಾಯ ಮಾಡುವಂತ, ಇಷ್ಟೊಂದು ದೌರ್ಜನ್ಯ ಮಾಡುವಂತ, ಇಷ್ಟೊಂದು ಹಿಂಸೆ ಕೊಡುವಂತ ಅವಶ್ಯಕತೆ ಏನಿದೆ ಅವ್ರಿಗೆ ಅಂತ? ಪಕ್ಷಕ್ಕೆ ಬರ್ಲಿ ಅಂತ, ನನ್ ಪಕ್ಷ ಬೆಳಿಬೇಕು, ನಾನು ಬೇರೆಯವ್ರು ಬೆಳಿಬಾರ್ದು. ಸಾರ್ ನೀವು ದಾವಣಗೆರೆಯಲ್ಲಿ ನೋಡ್ರಿ ಎಷ್ಟು ಜನ ಬಿಜೆಪಿಲಿ ಇದ್ರು, ಎಂತೆಂತ ನಾಯಕರುಗಳು ಇವತ್ತು ಅವ್ರು ಕಾಂಗ್ರೆಸ್ ಅಲ್ಲಿ ಇದಾರೆ. ಎಲ್ಲರಿಗೂ ಮೂಗಿಡದೆ ಬಾಯಿ ತಗ್ಸಿರೋದು. ಯಾರು ಏನಂಗೆ ಸಂತೋಷದಿಂದ ಅವರ ಅಭಿವೃದ್ಧಿ ಪರ ಚಿಂತನೆಗಳು, ಅಭಿವೃದ್ಧಿ ಪರ ಯೋಚನೆಗಳು ಅವ್ರಲ್ಲಿದೆ, ದಾವಣಗೆರೆಯನ್ನ ಬಹಳ ಚೆನ್ನಾಗಿ ಮಾಡ್ತಾರೆ, ನಮ್ಗೆಲ್ಲ ಒಳ್ಳೇದಾಗತ್ತೆ ಅನ್ನೋ ಕಾರಣಕ್ಕೆ ಹೋಗಿಲ್ಲ ಅವರು. ನನ್ನ ವ್ಯವಹಾರಕ್ಕೆ ಇವ್ರು ಅಡ್ಡಿಪಡಿಸ್ತಾರೆ ಅನ್ನೋ ಕಾರಣಕ್ಕೇನೆ ಹೋಗಿರೋದ್ರೆ 90% ಇದರಲ್ಲಿ. ಇವತ್ತಿಗೂ ತರ ನಡುತ್ತಾರೆ. ಅಧಿಕಾರಿಗಳಂತೂ ಶೇಕ್ ಆಗ್ತಾರೆ. ನನ್ನ ಫೈಲ್ ಯಾವ್ದಾರು ಬಂದ್ರೆ ಸಾಕು, ನಾಳೆ ಗಡ ನಡುತ್ತೆ. ನಾನು ಹೇಳಿದ್ದೆ ಮೊನ್ನೆ ಒಂದ್ಸರಿ, ಅಜಯ್ ಕುಮಾರ್ ಅಂದ್ರೆ ಏನೋ ಒಂಥರ. ನಾನೇನ್ ಸಣ್ಣನ್ ಸರ್, ನಾನು ಬಹಳ ಸಣ್ಣನ್ ನಾನು. ಆದ್ರೆ ಈ ರೀತಿ ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರೆ ನನಗೆ ಹೇಳ್ತಾರೆ, ಅಜಯ್ ಈ ಸರಿ ನಾವು ಕಾಂಗ್ರೆಸ್ ಮಾಡ್ತೀವಿ, ಬಟ್ ನಾವ್ ಹೇಳ್ಕೊಳಂಗಿಲ್ಲ, ಪರಿಸ್ಥಿತಿ ಹೇಳಿದ್ರೆ ನಮಗ್ ತೊಂದರೆ ಮಾಡ್ತಾರೆ. ಎದ್ರಕಂತಾನೆ ಸರ್, ಅವರ ಬಾಪೂಜಿ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರು ಸಾಕಷ್ಟು ಜನ ನನಗೆ ಹೇಳಿದ್ದಾರೆ. ಬ್ಯಾಂಕ್ ಅಲ್ಲಿ ಇರೋರು, ಆಸ್ಪತ್ರೆಯಲ್ಲಿ ಇರೋರು, ಅವ್ರ ಫ್ಯಾಕ್ಟ್ರಿಗಳಲ್ಲಿ ಇರೋರು, ಅವ್ರ ಜೊತೆಯಲ್ಲಿ ಇರೋರು ನನಗೆ ಹೇಳಿದ್ದಾರೆ. ಇಷ್ಟು ಮಾಡ್ತಾರೆ ಪುಣ್ಯಾತ್ಮ. ಬಟ್ ಅವ್ರ MLA ಕಾನ್ಸ್ಟಿಟ್ಯೂನ್ಸಿ ಅವ್ರ ವೈಫ್ ಲೀಡ್ ಆಗ್ಲಿಲ್ಲ ತಾನೆ, ಹಿನ್ನಡೆ ಆಯ್ತು. ಹೌದಲ್ಲ ಸರ್? ಅರ್ಥಲ್ಲಿ